ಸ್ವಾರ್ಥ ಏನಿಲ್ಲ ಸ್ವಾಮಿ, ಇದರಲ್ಲಿ ಏನು ಸ್ವಾರ್ಥ ಇಲ್ಲ. ರವೀಂದ್ರನಾಥ್ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಅವರಿಗೆ ಹುಟ್ಟಹಬ್ಬ ಬೇಕಾಗಿಲ್ಲ. ನಮ್ಮ ಮನೆ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತೀವಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿ ಹೆಣ್ಮಕ್ಳು ಹುಟ್ಟಹಬ್ಬವನ್ನು ಮಾಡ್ತೀವಿ, ಮನೆಯಲ್ಲಿ ಹಬ್ಬ ಮಾಡ್ತೀವಿ. ಹಬ್ಬದ ರೀತಿ ಹುಟ್ಟಹಬ್ಬ ಬೇಕಂದ್ರೆ ಕೇವಲ ಭಾನುವಾರ 3 ಗಂಟೆ ಸಭೆ ಸೇರಿ ಇಷ್ಟೊಂದು ಜನ ಬಂದಿದೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಎಲ್ಲರ ಕ್ಷೇತ್ರದ ಕರೆ ಕೊಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರಿ. ನಿಮಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತೀನಿ ಬಂಧುಗಳೇ. ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ರಾಜ ಹುಲಿ ಏಕೈಕ ಹುಲಿ ಅಂದ್ರೆ ರಾಜ ಹುಲಿ ಯಡಿಯೂರಪ್ಪ, ಮರಿ ಹುಲಿ ವಿಜಯೇಂದ್ರ, ನಮ್ಮ ಜಿಲ್ಲೆಗೆ ರಾಜ ಹುಲಿ ಮಾರ್ಗದರ್ಶಕರು ರವೀಂದ್ರನಾಥ್ ಅವರು. ಬಂಧುಗಳೇ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ನಾವೆಲ್ಲ ಮಾಜಿ ಶಾಸಕ ಮುಖಂಡರು ಸೇರಿ ತೀರ್ಮಾನ ಮಾಡಿದ್ವಿ, ಜಿಲ್ಲಾಧ್ಯಕ್ಷ ಗಮನಕ್ಕೆ ತಂದೀವಿ. ಟಿಪ್ಪಣ ಸನ್ಮಾನ್ಯ ರವೀಂದ್ರನಾಥ್ ಅವರಿಗೆ ಇನ್ನೂ ತಿಳಿಸಿಲ್ಲ. ಖಂಡಿತ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರು ಒಂದು ಅಧ್ಯಕ್ಷರಾಗಿ 1 ವರ್ಷ ಆಯಿತು, ಯಶಸ್ವಿ ಅಧ್ಯಕ್ಷ ಆಗಿದ್ದಾರೆ. ವಕ್ಫ್ ಹೋರಾಟ, ವಾಲ್ಮೀಕಿ ಹೋರಾಟ, ಮೂಢ ಹೋರಾಟ, ಎಲ್ಲ ಭ್ರಷ್ಟಾಚಾರ ತಂದೆಯ ಮಾರ್ಗದರ್ಶನದಲ್ಲಿ ಯಡಿಯೂರಪ್ಪನಂತೆ ಮುಖ ವಿಜಯೇಂದ್ರ ನೋಡಿದ್ರೆ ಸ್ಫೂರ್ತಿ ಆಗುತ್ತೆ. ಯುವಕರು ಹುಚ್ಚೆದ್ದು ಕುಡಿತಾರೆ. ಅಂತ ಯುವಕರಿಗೆ ಈ ದಾವಣಗೆರೆ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಸಂದೇಶ ಹೋಗುವುದು. ಯಾವುದೇ ದೃಷ್ಟಿ ಯಡಿಯೂರಪ್ಪನಿಗೆ ಎಷ್ಟು ತೊಂದರೆ ಕೊಟ್ಟರು, ರವೀಂದ್ರ ತೊಂದರೆ ಕೊಡಲಿಲ್ವಾ? ಯಡಿಯೂರಪ್ಪನಿಗೆ ಬಹಳಷ್ಟು ತೊಂದರೆ ಕೊಟ್ಟರು, ಕಣ್ಣೀರಾಸಿರು. ಆದ್ರೆ ಯಡಿಯೂರಪ್ಪ ಹೇಳಿದ್ರು, ನನ್ನ ಉಸಿರು ಸಂಘ ಪರಿವಾರ ಬಿಜೆಪಿಗೋಸ್ಕರ ಅಂತ ಹೇಳಿ ಇವತ್ತು ಯಡಿಯೂರಪ್ಪ ಕೆಲಸ ಮಾಡ್ತಾರೆ. ಅವರ ಸುಪುತ್ರ ವಿಜಯೇಂದ್ರ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಯಡಿಯೂರಪ್ಪ ನಾವು ಸೂರ್ಯ